ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ, ಕ್ಷೇತ್ರ ಮತ್ತು ಕ್ಷೇತ್ರದ ವಿಕಾರಗಳನ್ನು ನಿರೂಪಣೆ ಮಾಡಿದ್ದಾನೆ. ಮುಂದೆ ಜ್ಞಾನಂ ಜ್ಞೇಯಂ ಎಂಬುದನ್ನು ನಿರೂಪಣೆ ಮಾಡಬೇಕು. ಅದನ್ನು ಶ್ರೀಕೃಷ್ಣ 13ನೇ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾನೆ. ಜ್ಞಾನ ಅಂದರೆ ಪ್ರಮಾಣ ಯಾವುದು, ಜ್ಞೇಯವಾದ್ದು ಯಾವುದು, ನಾವು ತಿಳಿಯಲೇಬೇಕಾದ ವಿಷಯ ಯಾವುದು. ಆ ವಿಷಯವನ್ನು ಹೇಳೋಕ್ಕಿಂತ ಮುಂಚೆ ಆ ವಿಷಯವನ್ನು ಕೇಳೋದಕ್ಕೆ, ಆ ಜ್ಞಾನ ಜ್ಞೇಯದ ಬಗ್ಗೆ ಕೇಳೋದಕ್ಕೆ ಒಂದು ಯೋಗ್ಯತೆ ಬೇಕು. ಅಂತಹ ಯೋಗ್ಯತಾ ಸಂಪನ್ನನಾದವನಿಗೆ ಮಾತ್ರ ಆ ಜ್ಞಾನ ಜ್ಞೇಯಗಳ ವಿವರಣೆ ಮನದಟ್ಟಾಗ್ತದೆ. ಆ ಸಂಸ್ಕಾರ ಜೊತೆ ಸೇರಿದರೆ ಮಾತ್ರ ಆ ವಿಷಯ ಮನಸ್ಸಿಗೆ ಹಿಡಿಸುತ್ತೆ. ಇಲ್ಲದಿದ್ದರೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಿಂದ ಹೊರಗೆ ಹೋಗ್ತದೆ. ಅದಕ್ಕೋಸ್ಕರ 13ನೇ ಶ್ಲೋಕದಲ್ಲಿ ಜ್ಞಾನ ಮತ್ತು ಜ್ಞೇಯದ ಬಗ್ಗೆ ಶ್ರೀಕೃಷ್ಣ ಏನು ವಿವರಣೆ ಹೇಳ್ತಾನೋ ಅದು ಮನದಟ್ಟಾಗೋದಕ್ಕೋಸ್ಕರ ಅದಕ್ಕೆ ಬೇಕಾದ ಕೆಲವು ನಮ್ಮ ಯೋಗ್ಯತಾ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಕೆಲವು ಮೌಲ್ಯಗಳನ್ನು ನಿರೂಪಣೆ ಮಾಡ್ತಾನೆ. 8ನೇ ಶ್ಲೋಕದಲ್ಲಿ ಅದನ್ನು ಆರಂಭಿಸಿದ್ದಾನೆ ಶ್ರೀಕೃಷ್ಣ. ಅಮಾನಿತ್ವಮದಂಭಿತ್ವಮಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ಪದವಿಭಾಗ: ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ. ಅಮಾನಿತ್ವಂ, ಮಾನಿ ಅಂದರೆ ನಮ್ಮ ಬಗ್ಗೆ ನಮಗೆ ಒಂದು ರೀತಿಯ ಕೊಚ್ಚಿಕೊಳ್ಳೋದು, ನಮ್ಮನ್ನು ನಾವು ಹೇಳ್ಕೊಳ್ಳೋದು ಅಂತೀವಲ್ಲ, ಅದು ಮಾನಿತ್ವ. ಅಮಾನಿತ್ವ ಅಂದರೆ ನಮ್ಮ ಬಗ್ಗೆ ನಮ್ಮನ್ನು ಹೇಳಿಕೊಳ್ಳೋದೇ ಇರೋದು. ಮತ್ತೊಬ್ಬರು ಏನು ಹೇಳ್ತಾರೋ ಅವರು ಹೇಳಿದ್ದನ್ನು ಹೇಳೋಣ, ಆದರೆ ನಮ್ಮನ್ನು ನಾವು ಮತ್ತೊಬ್ಬರ ಮುಂದೆ ನಮ್ಮ ಬಾಯಿಯಿಂದ ಹೇಳಬಾರ್ದು. ನಾವು ಏನು ಅಂತ ಅವರು ತಿಳ್ಕೊಳ್ಬೇಕು ಹೊರತು ನಮ್ಮನ್ನು ನಾವು ಹೇಳಿಕೊಳ್ಳೋದಿದೆಯಲ್ಲ, ಇದು ಆತ್ಮ ಪ್ರಶಂಸೆ. ಇದು ಆ ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮಾನ. ಆದ್ದರಿಂದ ನಮ್ಮಲ್ಲಿ ಏನು ಮೌಲ್ಯವನ್ನು ನಾವು ಸಂಪಾದನೆ ಮಾಡಬೇಕು ಅಂದರೆ ಅಮಾನಿತ್ವಂ, ನಮ್ಮ ಬಗ್ಗೆ ನಾವು ಹೊಗಳಿಕೊಳ್ಳಬಾರದು, ಇದೊಂದು ಗುಣ. ಅದಂಭಿತ್ವಂ, ದಂಭ ಅಂದರೆ ಅಹಂಕಾರ ಅಂತ ಅರ್ಥ. ಅಹಂಕಾರ ಅಂದರೆ ಏನು? ನಾವು ಚಿಕ್ಕವರು ನಂಗೆ ಗೊತ್ತು, ಆದರೆ ಮತ್ತೊಬ್ಬರ ಎದುರುಗಡೆ ನಾನಷ್ಟು ಚಿಲ್ಲರೆ ಮನುಷ್ಯ ಅಲ್ಲ, ದೊಡ್ಡವನು ಅಂತ ನಮ್ಮಲ್ಲಿ ಇಲ್ಲದ್ದನ್ನು ತೋರಿಸಿಕೊಳ್ಳುವ ಒಂದು ಸ್ವಭಾವ. ಇದನ್ನು ದಂಭ ಅಂತ ಕರೀತಾರೆ, ಅಹಂಕಾರ ಅಂತ ನಮ್ಮ ಕನ್ನಡದ ಶಬ್ದಗಳು. ಇದು ಇರಬಾರ್ದು, ದಂಭ ಇರಬಾರ್ದು. ಅದಂಭಿತ್ವಂ, ಕೊಚ್ಚಿಕೊಳ್ಳುವ, ಇಲ್ಲದೇ ಇರುವ ಗುಣವನ್ನು ತೋರ್ಪಡಿಸುವ ವರ್ತನೆ, ಇದು ದಂಭ, ಇದಿರಬಾರ್ದು. ಅಹಿಂಸಾ, ಹಿಂಸೆಯ ಪ್ರವೃತ್ತಿ ನಮ್ಮಲ್ಲಿ ಇರಬಾರ್ದು. ಹಿಂಸೆ ಅಂದರೆ ಮತ್ತೊಬ್ಬರಿಗೆ ದೈಹಿಕವಾಗಿ ಆಘಾತವನ್ನು ಉಂಟು ಮಾಡೋದು, ಹೊಡೆಯೋದು, ಬಡಿಯೋದು. ಇಷ್ಟೇ ಅಲ್ಲ, ನಾವು ಕೆಲವು ಸತಿ ಬಾಯಿಂದ ಹೊಡಿತೀವಿ, ಮತ್ತೊಬ್ಬರಿಗೆ ಬೇಸರವಾಗುವ ಮಾತನ್ನಾಡೋದು. ಹೀಗೆ ವಾಚಿಕ ಹಿಂಸೆ ಇದು. ವಾಚಿಕ ಹಿಂಸೆ, ಶಾರೀರಿಕ ಹಿಂಸೆ ಇವೆರಡನ್ನೂ ಬಿಟ್ಟಿರಬೇಕು. ಇದೊಂದು ಮೌಲ್ಯ. ಕ್ಷಾಂತಿ ಅಂದರೆ ಸಹನೆ, ಸಹಿಷ್ಣುತೆ ಇರಬೇಕು. ಮತ್ತೊಬ್ಬರು ಏನಂದರೂ
ಕೋಪದ ಪ್ರತಿಕ್ರಿಯೆಯನ್ನು ನಾವು ಕೊಡಬಾರ್ದು. ಅದು ಅವನಂತಾನೆ, ನಾನೇನು ಅಂತ ನನಗೆ ಗೊತ್ತು. ಮತ್ತೊಬ್ಬರಿಂದ ಯಾವುದೇ ಆಘಾತಗಳು ನಮಗೆ ಎದುರಾದಾಗ ಅದನ್ನು ಸಹಿಸಿಕೊಳ್ಳುವ ಸ್ವಭಾವ ಇದೆ ನೋಡ್ರಿ, ಇದು ಒಂದು ದೊಡ್ಡ ತಪಸ್ಸು. ಕ್ಷಾಂತಿ. ಆರ್ಜವಂ. ಆರ್ಜವ ಅಂದರೆ ರುಜುತೆ ಅಂತ ಅರ್ಥ. ರುಜಿ ಅಂದರೆ ನಮಗೆ ಮನಸ್ಸು, ಮಾತು, ಭಾವ, ಈ ಮೂರು ಒಂದೇ ಇರಬೇಕು. ನಮ್ಮ ಎದುರುಗಡೆ ಬಂದ, ನನಗಾಗಲ್ಲ, ಕೆಟ್ಟವನು ನನಗೆ ಗೊತ್ತು, ಹೊಗಳೋದು. ಮನಸ್ಸಿನಲ್ಲಿ ಕೆಟ್ಟವನು ಅಂತ ಭಾವನೆ, ಬಾಯಲ್ಲಿ ಹೊಗಳೋದು. ಇದು ಅರುಜುತ್ವ. ಮನಸ್ಸಿಗೂ ಬಾಯಿಗೂ ಏಕತಾನತೆ ಇಲ್ಲ. ಮನಸ್ಸಲ್ಲೊಂದು, ಬಾಯಲ್ಲೊಂದು. ಆರ್ಜವ ಅಂದರೆ ಏನು ಮನಸ್ಸಲ್ಲಿದೆಯೋ ಅದೇ ಮಾತಲ್ಲಿ, ಏನು ನಮಗೆ ಅವನ ಬಗ್ಗೆ ಭಾವ ಇದೆಯೋ ಅದೇ ಮನಸ್ಸು, ಆ ಮನಸ್ಸಿಗೆ ತಕ್ಕಂತೆ ಮಾತು. ಹೀಗೆ ಮೂರು ಇಂದ್ರಿಯಗಳಲ್ಲೂ ಏಕತಾನತೆ ಏನಿದೆಯೋ ಇದನ್ನು ಆರ್ಜವ ಅಂತ ಕರೀತಾರೆ. ಇದು ಬ್ರಾಹ್ಮಣನ ಲಕ್ಷಣ ಅಂತ ಭಾಗವತದಲ್ಲಿ. ಆರ್ಜವವು ಬ್ರಾಹ್ಮಣನ ಲಕ್ಷಣ. ಉಳಿದವರು ಮನಸ್ಸೇಕಂ ವಚಸ್ಸೇಕಂ ಇರಲಿ, ನೀವು ಈ ಮನಸ್ಸಿನಲ್ಲೂ ಮಾತಿನಲ್ಲೂ ಒಂದೇ ನೇರ ಗುಣವನ್ನು ಹೊಂದಿದರೆ ಈ ಗುಣ ಬ್ರಾಹ್ಮಣನ ಗುಣ. ಇದು ಯಾರಲ್ಲಿ ಬೇಕಾದರೂ ಇರಲಿ, ಇದು ಇರಬೇಕಾದ ಬ್ರಾಹ್ಮಣ್ಯದ ಗುಣ. ಇನ್ನು ಮುಂದಿದ್ದು ಆಚಾರ್ಯೋಪಾಸನಂ, ಹಿರಿಯರ ಸೇವೆ ಅಂತ ಅರ್ಥ. ಆಚಾರ್ಯ ಅಂದರೆ ಗುರುಗಳು. ಗುರುಗಳು ನಮಗೆ ಪೂಜ್ಯರು. ಆ ಸ್ಥಾನದಲ್ಲಿರುವವರು ನಮಗಿಂತ ದೊಡ್ಡವರು, ವಯಸ್ಸಿನಲ್ಲೋ ಜ್ಞಾನದಲ್ಲೋ. ಆಚಾರ್ಯರ ಉಪಾಸನೆ ಅಂದರೆ ಸೇವೆ. ದೊಡ್ಡವರ ಉಪಾಸನೆಯಿಂದ ಅವರ ಮನಸ್ಸಿಗೆ ಇವನು ಒಳ್ಳೆಯವನು ಅಂತ ಭಾವ ಬಂದರೆ ನಮಗೆ ಒಳ್ಳೆಯದಾಗುತ್ತೆ. ಇದು ನಮ್ಮ ನಡವಳಿಕೆಯಲ್ಲಿ ನಾವು ರೂಢಿಸಿಕೊಳ್ಳಬೇಕಾದ ವಿಷಯ. ವಿಧೇಯತೆ ದೊಡ್ಡವರಲ್ಲಿ. ಶೌಚಂ. ಶುಚಿ ಅನ್ನೋ ಶಬ್ದದಿಂದ ಶೌಚ ಅನ್ನೋ ಶಬ್ದ ಬಂದಿದೆ. ಎರಡು ಶೌಚ, ಒಂದು ಬಾಹ್ಯ ಶೌಚ, ಒಂದು ಆಂತರ ಶೌಚ. ಬಾಹ್ಯ ಶೌಚ ಅಂದರೆ ಈ ದೇಹದ ಶುಚಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಮಾಡುವ ಕೆಲವು ಕ್ರಿಯೆಗಳು. ಸ್ನಾನ ಮಾಡ್ತೀವಿ, ನಾವು ಬೆಳಿಗ್ಗೆದ್ದು ಮುಖ ತೊಳೆದು ಶುದ್ಧರಾಗ್ತೇವೆ. ಇವೆಲ್ಲ ಬಾಹ್ಯ ಶೌಚಗಳು. ಆಚಮನೆ, ಸ್ನಾನ, ದಂತಧಾವನ, ಇವೆಲ್ಲ ಬಾಹ್ಯ ಶೌಚಗಳು. ಆಂತರ ಶೌಚ ಅಂದರೆ ಭಾವದಲ್ಲಿ ಶುದ್ಧಿ. ಕೆಟ್ಟ ಕೆಟ್ಟ ಭಾವನೆಗಳು ನಮ್ಮಲ್ಲಿ ಬರಬಾರ್ದು. ನೀವು ಎಷ್ಟೇ ಮಡಿಮಡಿಯಾಗಿ ಸ್ನಾನ ಮಾಡಿಕೊಂಡು ಬಂದರೂ ಮನಸ್ಸಿನಲ್ಲಿ ಸಿಟ್ಟು ಬಂದರೆ ಆಂತರ ಶೌಚ ಹೋಯಿತು. ಹೀಗೆ ಬಾಹ್ಯ ಆಂತರದಲ್ಲಿ ಶುಚಿ ಏನಿದೆಯೋ ಈ ಶೌಚವನ್ನು ಕಾಪಾಡಿಕೊಳ್ಬೇಕು ನಾವು. ಸ್ಥೈರ್ಯಂ. ಸ್ಥೈರ್ಯಂ ಅಂದರೆ ಸ್ಥಿರತೆ. ನಾವು ದಿನಕ್ಕೆ ಇಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡೋದು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀವಿ, ಅದರಂತೆ ನಡ್ಕೊಂಡು ಬರ್ತಾಯಿದೆ. ಯಾವುದೋ ಭಯಕ್ಕೋ ಅಥವಾ ಇನ್ನು ಯಾವುದೋ ಒತ್ತಡಕ್ಕೋ ಸಿಕ್ಕಿ ಅದನ್ನು ಬಿಟ್ಟುಬಿಡೋದು, ಇದು ಅಸ್ಥೈರ್ಯ. ಸ್ಥೈರ್ಯ ಅಂದರೆ ಯಾವುದೇ ಆಪತ್ತು ಬರಲಿ, ಯಾವುದೇ ಭಯ ಬರಲಿ, ನಾನು ಮಾಡುವ ಧಾರ್ಮಿಕ ಕ್ರಿಯೆಗಳನ್ನು ನಡೆಸಿಯೇ ತೀರ್ತೇನೆ. ಅದರಿಂದ ವಿಚಲನೆ ಏನಿದೆಯೋ ಇದು ಅಸ್ಥೈರ್ಯ. ಸ್ಥೈರ್ಯ ಅಂದರೆ ಇದನ್ನು ಮಾಡಿ ತೀರ್ತೇನೆ ಅನ್ನೋ ನಿರ್ಧಾರ. ಇದು ನಾವು ರೂಢಿಸಿಕೊಡಬೇಕಾದ ಗುಣ. ಆತ್ಮ ವಿನಿಗ್ರಹ. ಇಲ್ಲಿ ಆತ್ಮ ಅಂದರೆ ಮನಸ್ಸು. ಮನಸ್ಸಿನ ನಿಗ್ರಹ ಬೇಕು. ನಮ್ಮನ್ನು ಹಾಳು ಮಾಡೋದೇ ಆ ಮನಸ್ಸು. ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡ್ತಾ ಇದ್ದೇವೆ, ಮನಸ್ಸು ಊರೆಲ್ಲ ಹರಿದಾಡ್ತಾ ಇದೆ. ಹಾಗಾಗಬಾರ್ದು. ಮನಸ್ಸಿನ ನಿಗ್ರಹ ಬೇಕು. ಇವಿಷ್ಟು ಗುಣಗಳನ್ನು ಶ್ರೀಕೃಷ್ಣ ಇಲ್ಲಿ ಸಾಧಕನು ಇವುಗಳನ್ನು ರೂಢಿಸಿಕೊಂಡ್ರೆ ನಾನು ಮುಂದೆ
ಜ್ಞೇಯದ ಬಗ್ಗೆ ಏನು ವಿಷಯ ಹೇಳ್ತೇನೋ ಅದು ಮನವರಿಕೆ ಆಗೋದು ಸಾಧ್ಯ. ಮತ್ತೆ ಶ್ಲೋಕ: ಅಮಾನಿತ್ವಮದಂಭಿತ್ವಮಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ಮುಂದೆ ಇಂಥ ಸಾಧಕನ ಗುಣಗಳನ್ನು ಮುಂದುವರೆಸ್ತಾನೆ ಶ್ರೀಕೃಷ್ಣ. ಇಂದ್ರಿಯಾರ್ಥೇಷು ವೈರಾಗ್ಯಮನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ. ಪದವಿಭಾಗ: ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರಃ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಇದು ಒಂದೇ ಪದ ಉತ್ತರಾರ್ಥದಲ್ಲಿ. ಇನ್ನೊಂದು ಗುಣ ಇಂದ್ರಿಯ ಅರ್ಥೇಷು ವೈರಾಗ್ಯ. ನಾನಾಗಲೇ ಪಂಚ ಜ್ಞಾನೇಂದ್ರಿಯಗಳನ್ನು, ಅವುಗಳು ಗ್ರಹಿಸುವ ವಿಷಯಗಳನ್ನು ನಿರೂಪಣೆ ಮಾಡಿದ್ದೇನೆ. ಕಿವಿಯಿಂದ ಆರಂಭಿಸಿ ಮೂಗಿನವರೆಗಿನ 5 ಇಂದ್ರಿಯಗಳು, ಅವುಗಳ ಅರ್ಥ, ಅವುಗಳಿಂದ ತಿಳಿಯುವ ವಸ್ತುಗಳು, ಶಬ್ದದಿಂದ ಆರಂಭಿಸಿ ಗಂಧದವರೆಗಿನ ಗುಣಗಳು, ಇವುಗಳು ಇಂದ್ರಿಯ ಅರ್ಥಗಳು. ಈ ಇಂದ್ರಿಯ ಅರ್ಥವನ್ನು ನಾವು ಸೇವನೆ ಮಾಡ್ತಾ ಇದ್ದರೆ ದೇವರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಕಿವಿಯಿಂದ ಇಂಪಾದ ಬೇರೆ ಬೇರೆ ಗೀತೆಗಳನ್ನು ಕೇಳೋದು, ಕಣ್ಣಿನಿಂದ ನೋಡಬಾರದನ್ನು ನೋಡೋದು, ಇದಿದ್ದರೆ ಒಳಗಿನ ಮನಸ್ಸು ವಿಚಲಿತವಾಗ್ತದೆ. ಆ ಮನಸ್ಸು ವಿಚಲಿತವಾಗದೇ ಇರಬೇಕಾದ್ರೆ ಈ ರೂಪ, ರಸ, ಗಂಧ, ಸ್ಪರ್ಶ ಇವುಗಳ ಬಗ್ಗೆ ವೈರಾಗ್ಯ ಬೇಕು. ಸಾಕದು, ನನಗೆ ಬೇಡ, ಎಷ್ಟು ತಿಂದರೂ ಆಸೆ ಕಡಿಮೆ ಆಗೋದಿಲ್ಲ ಅಂತ ಇದು ವೈರಾಗ್ಯ, ಸಾಕು ಅನ್ನೋ ಭಾವ. ಇಂದ್ರಿಯ ಅರ್ಥೇಷು ರೂಪಾದಿ ವಿಷಯಗಳಲ್ಲಿ ವೈರಾಗ್ಯಂ. ಅನಹಂಕಾರ, ಅಹಂಕಾರವನ್ನು ಬಿಟ್ಟಿರೋದು. ನಾನು ದೊಡ್ಡವನು, ದೊಡ್ಡವನಾದರೂ ನಾನು ದೊಡ್ಡವನು ಅಂತನ್ನೋ ಭಾವ ಇರಬಾರ್ದು. ಅನಹಂಕಾರ, ಅಹಂಕಾರ ತ್ಯಾಗ. ಇನ್ನು ಜನ್ಮ, ಇದೆಲ್ಲ ನಮ್ಮ ದೇಹದಲ್ಲಿ ಬರುವಂಥ ಕೆಲವು ಅನರ್ಥಗಳು. ಹುಟ್ಟು, ಸಾವು, ಜರಾ ಅಂದರೆ ಮುಪ್ಪು, ವ್ಯಾಧಿ ಅಂದರೆ ದೇಹದಲ್ಲಿ ಬರುವ ಬೇರೆ ಬೇರೆ ಕಾಯಿಲೆಗಳು, ಇವುಗಳಿಂದ ಏನು ದುಃಖ ಆಗೋದು, ದುಃಖಕ್ಕೆ ಕಾರಣವಾದ್ದು ಈ ಘಟನೆಗಳು. ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಏನು ದುಃಖ ಬರ್ತದೆ, ಆ ದುಃಖವು ದೋಷ ಅಂತ ಅನುದರ್ಶನಂ ನೋಡೋದು. ಅಲ್ಲಿಗೆ ಈ ಶರೀರ ದೇವರು ಕೊಟ್ಟ ಸುಖವನ್ನು ಅನುಭವಿಸುವ ದೊಡ್ಡ ಸಾಧನೆ ಅಂತ ತಿಳಿದು ಸಾಧ್ಯವಾದಷ್ಟು ಕೊನೆಯವರೆಗೂ ಉಂಡು ತಿಂದು ತೇಗೋದು, ಈ ಭಾವ ಇಟ್ಟುಕೊಳ್ಳದೆ ಜನ್ಮ ಮರಣ ಜರ ವ್ಯಾಧಿ ಇವುಗಳಿಂದ ದುಃಖಕ್ಕೆ ಕಾರಣವಾದ್ದು ಈ ದೇಹ. ಇವನ್ನೆಲ್ಲ ದಾಟಿ ಈ ದೋಷವನ್ನು ಕಳ್ಕೊಳ್ಬೇಕು ನಾನು ಅನ್ನೋ ಅಪೇಕ್ಷೆ ಬಂದರೆ ದೇವರ ಕಡೆಗೆ ನಾವು ಹೋಗ್ತೇವೆ. ಆದ್ದರಿಂದ ಇವುಗಳು ನನಗೆ ದೊಡ್ಡ ಆಸ್ತಿ ಅಂತ ಭಾವಿಸದೆ ಇವುಗಳಲ್ಲಿ ದೋಷವನ್ನು ಕಾಣಬೇಕು ನಾವು. ಸುಖ ಇದೆ, ಹೌದು, ಸುಖ ಎಷ್ಟಿದೆಯೋ ಅಷ್ಟೇ ದುಃಖವೂ ಇದರಿಂದ ಇದೆ ಅಂತ ಇವುಗಳಿಂದ ಬರುವ ದುಃಖದ ದೋಷವನ್ನು ಅನುದರ್ಶನಂ ಕಾಣೋದು. ಕಂಡ್ರೆ ಇದರ ಬಗ್ಗೆ ಅಭಿಮಾನ ಬೆಳೆಯುವ ಬದಲು ವೈರಾಗ್ಯ ಬೆಳೆಯುತ್ತದೆ. ಇದು ಸಾಧಕನು ರೂಢಿಸಿಕೊಳ್ಳಬೇಕಾದ ಮತ್ತೊಂದು ಗುಣ. ಮತ್ತೆ ಶ್ಲೋಕ: ಇಂದ್ರಿಯಾರ್ಥೇಷು ವೈರಾಗ್ಯಮನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ. ಮುಂದಿನ ಸಾಧನೆ
ಆಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಮಿಷ್ಟಾನಿಷ್ಟೋಪಪತ್ತಿಷು. ಪದವಿಭಾಗ. ಆಸಕ್ತಿ ಅನಭಿಷ್ವಂಗಃ ಪುತ್ರ ದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟೋಪಪತ್ತಿಷು. ಒಂದೇ ಶಬ್ದ. ಇಷ್ಟಾನಿಷ್ಟ ಎಂಬಲ್ಲಿ ಎರಡು ಶಬ್ದ ಇದೆ. ಇಷ್ಟಾನಿಷ್ಟೋಪಪತ್ತಿಷು. ಆಸಕ್ತಿ. ಆಸಕ್ತಿ ಅಂದರೆ ಆಸಕ್ತಿ. ಎಲ್ಲಿ? ಪುತ್ರ ದಾರ ಗೃಹಾದಿಷು. ಮಕ್ಕಳು, ಪತ್ನಿ, ಮನೆ, ಇವೇ ಮೊದಲಾದ್ದು. ಇನ್ನೂ ತುಂಬ ಇದೆ. ನಮ್ಮ ಸ್ನೇಹವನ್ನು ಇಲ್ಲೆಲ್ಲ ಹಂಚಿ ಹಾಕಿರ್ತೇವೆ. ಕೃಷ್ಣ ಹೇಳ್ತಾನೆ, ಮಕ್ಕಳು, ಪತ್ನಿ, ಆಸ್ತಿ ಪಾಸ್ತಿಗಳಲ್ಲಿ ಆಸಕ್ತಿ. ನಿಮಗೆ ಸ್ನೇಹ ಇರಬಾರ್ದು. ಅಲ್ಲಿ ಸ್ನೇಹ ಇದ್ದರೆ ದೇವರ ಬಗ್ಗೆ ಭಕ್ತಿ ಬೆಳೆಯೋದಿಲ್ಲ. ಕೆಲವರಿಗೆ ಸ್ನೇಹ ಇರ್ತದೆ, ಇನ್ನು ಅಭಿಷ್ವಂಗ. ಅಭಿಷ್ವಂಗ ಅಂದರೆ ಅತ್ಯಾಸಕ್ತಿ. ಇವರನ್ನು ಬಿಟ್ಟರೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ನೇಹದ ಅತಿಶಯ. ಇದನ್ನು ಅಭಿಮಾನ ಅಂತ ಕರೀತಾರೆ. ಹೀಗೆ ಅದರ ಬಗ್ಗೆ ಸ್ನೇಹ ಇರಬಾರ್ದು, ಅಭಿಮಾನನೂ ಇರಬಾರ್ದು, ಅತ್ಯಾಸಕ್ತಿ. ಈ ಮೂರರಲ್ಲಿ ನಿತ್ಯಂಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು. ನಮಗೆ ಪ್ರತಿದಿನ ಜೀವನದಲ್ಲಿ ಬೇಕಾದ್ದು ಸಿಗ್ತದೆ, ಬೇಡವಾದ್ದು ಸಿಗ್ತದೆ. ಆನಂದವಾಗಿ ಹೋಗ್ತಾ ಇರ್ತೀವಿ, ದಾರಿಯಲ್ಲಿ ಕಾಲಿಗೆ ಮುಳ್ಳು ಚುಚ್ಚುತ್ತೆ. ಇಷ್ಟನೂ ಇದೆ, ಅನಿಷ್ಟನೂ ಇದೆ. ಇಷ್ಟ ಬಂದಾಗ ಉಬ್ಬೋದು, ಅನಿಷ್ಟವಾದಾಗ ಕುಗ್ಗೋದು. ಇವಾಗಬಾರ್ದು. ಇಷ್ಟ ಅನಿಷ್ಟ ಉಪಪತ್ತಿಷು. ಇಷ್ಟದ ಉಪಪತ್ತಿ ಅಂದರೆ ಇಷ್ಟದ ಪ್ರಾಪ್ತಿ, ನಮಗೆ ಬೇಕಾದ್ದು ಸಿಕ್ತು. ಅನಿಷ್ಟದ ಉಪಪತ್ತಿ ಅಂದರೆ ಬೇಡಾದ್ದು ಸಿಕ್ತು. ಇವೆರಡು ಸಂದರ್ಭದಲ್ಲೂ ಕೂಡ ಸಮಚಿತ್ತತ್ವಂ. ಕಾಲಿಗೆ ಮುಳ್ಳು ಚುಚ್ಚಿತು, ಕಿತ್ತದ ಎಸ್ತಾ ಹೋದ. ಏನೋ ಒಂದು ಬೇಕಾದ ಅಪೂರ್ವವಾದ ನಿಧಿ ಸಿಕ್ತು, ತಗೊಂಡ, ತನಗೆ ಬೇಕಾದಷ್ಟು ಇಟ್ಕೊಂಡ, ದಾನ ಮಾಡಿದ. ಹೀಗೆ ಇಷ್ಟ ಮತ್ತು ಅನಿಷ್ಟ ಪ್ರಾಪ್ತಿಯಾದಾಗ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳೋದು. ಚಿತ್ತ ವಿಕ್ಷೋಭ ಆಗದಂತೆ ಕುಸಿಬಾರದು, ಅತಿರೇಕ ಉಪ್ಪಬಾರದು. ಇದು ನಿತ್ಯವಾಗಿಯೂ ನೀವು ರೂಢಿಸಿಕೊಳ್ಳಬೇಕು. ಹೀಗೆ ಇಷ್ಟ ಅನಿಷ್ಟ ಉಪಪತ್ತಿಷು ಪ್ರಾಪ್ತಿಯಾದಾಗ ಸಮಚಿತ್ತತ್ವಂ, ಸಮಾನವಾದ ಮನೋಭಾವವನ್ನು ಯಾರು ಉಳಿಸಿಕೊಂಡು ಬರ್ತಾನೋ ಅದು ಸಾಧಕನ ಒಂದು ಗುಣ. ಮತ್ತೆ ಶ್ಲೋಕ. ಆಸಕ್ತಿರನಭಿಷ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. 11ನೇ ಶ್ಲೋಕ. ಇದು ಬಿಡಬೇಕಾದ್ದನ್ನು ಹೇಳಿದ ಅನೇಕ ವಿಷಯಗಳನ್ನು. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶ ಸೇವಿತ್ವಮರತಿರ್ಜನ ಸಂಸದೀ. ಮಯಿ ಚ ಅನನ್ಯಯೋಗೇನ ಭಕ್ತಿ ಅವ್ಯಭಿಚಾರಿಣಿ ವಿವಿಕ್ತದೇಶ ಸೇವಿತ್ವಂ ಅರತಿ ಜನ ಸಂಸದಿ. ಬಹಳ ಮುಖ್ಯವಾದ ವಿಷಯವನ್ನು ಇಲ್ಲಿ ಹೇಳ್ತಾನೆ ಶ್ರೀಕೃಷ್ಣ. ಕೃಷ್ಣ ಹೇಳ್ತಾನೆ, ಮಯಿ, ನನ್ನಲ್ಲಿ ಭಕ್ತಿ, ನನ್ನಲ್ಲಿ ಭಕ್ತಿ ಇರಬೇಕು ನಿನಗೆ. ಹೇಗೆ? ಅನನ್ಯಯೋಗೇನ ಭಕ್ತಿ ಅಂದರೆ ಅನ್ಯ ಸಂಘವನ್ನು ಇಟ್ಟುಕೊಂಡು ಮಾಡುವ ಭಕ್ತಿ ಅನ್ಯಯೋಗೇನ ಭಕ್ತಿ. ಮನೆಯೂ ಬೇಕು, ದೇವರು ಬೇಕು. ಇದು ಅನ್ಯಯೋಗದ ಭಕ್ತಿ. ಅನನ್ಯಯೋಗದ ಭಕ್ತಿ ಅಂದರೆ ಇದು ಬೇಡ, ಅದೇ ಬೇಕು. ಇದು ಅನನ್ಯಯೋಗೇನ ಭಕ್ತಿ. ಅಂದರೆ ಮತ್ತೊಂದರ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಂಡು ದೇವರ ಬಗ್ಗೆ ಮಾತ್ರ
ಗೌರವದ ಸ್ನೇಹ. ಆ ಭಕ್ತಿಯ ಇನ್ನೊಂದು ಗುಣ ಅವ್ಯಭಿಚಾರಿಣಿ. ನಮಗೆ ಇಂಥ ಭಕ್ತಿ ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಆಘಾತ ಆದಾಗ ದೇವರ ಮನೆ ಬಿಟ್ಟರೆ ಬೇಡ ಬೇಡ ಅಂತ ಅನಿಸೋದಿದೆ. ಆದರೆ 4 ದಿವಸ ಹೋದ ಮೇಲೆ ಮತ್ತೆ ನಾವು ಇದು ಬೇಕು ಅದು ಬೇಕು ಅನ್ನುವರೆ. ಕೃಷ್ಣ ಹೇಳ್ತಾನೆ, ಇಂತಹ ಭಕ್ತಿ ವ್ಯಭಿಚಾರಿ ಆಗಿರಬಾರ್ದು. ವ್ಯಭಿಚಾರಿ ಅಂದರೆ ಕೆಲವೊಮ್ಮೆ ಬರೋದು, ಕೆಲವೊಮ್ಮೆ ದೇವ್ರ ಪೂಜೆನೇ ಮಾಡದೆ ಬಿಟ್ಬಿಡೋದು. ಇದು ವ್ಯಭಿಚಾರಿ ಭಕ್ತಿ ಅಂತೇಳಿ. ಅವ್ಯಭಿಚಾರಿ ಭಕ್ತಿ ಅಂದರೆ ದೇವರನೇ ನನಗೆ ಬೇಕು, ಉಳಿದದ್ದು ಎಷ್ಟು ಬೇಕೋ ಅಷ್ಟು ಅನ್ನೋದು ನಿರಂತರವಾಗಿ ಇರಬೇಕು. ಇದನ್ನು ಅವ್ಯಭಿಚಾರಿ ಭಕ್ತಿ. ಹಾಗಾದರೆ ಭಕ್ತಿಯಲ್ಲಿ ಇರಬೇಕಾದ 2 ಗುಣಗಳು, ಅದು ಕೆಲವೊಮ್ಮೆ ಬರೋದು ಆಗಿರಬಾರ್ದು, ನಿರಂತರ ಇರಬೇಕು. ದೇವರ ಮೇಲೆ ಭಕ್ತಿ, ಸಂಸಾರದ ಮೇಲೂ ಭಕ್ತಿ, ಹೀಗಿರಬಾರ್ದು. ಸಂಸಾರದಲ್ಲಿ ವಿರಕ್ತಿ, ದೇವರಲ್ಲಿ ಭಕ್ತಿ ಇರಬೇಕು. ಅನನ್ಯ ಯೋಗೇನ ಅವ್ಯಭಿಚಾರಿಣಿ ಭಕ್ತಿ. ಇನ್ನೊಂದು ಮುಖ್ಯವಾದದ್ದು ವಿವಿಕ್ತ ದೇಶ ಸೇವಿತ್ವ. ನಾವು ತುಂಬ ಜನ ಸೇರುವಲ್ಲಿ ಮೆರಿಬೇಕು ಅಂತ ಆಸೆಪಟ್ಟರೆ ಅಲ್ಲಿಗೆ ನಮ್ಮ ಪ್ರದರ್ಶನದಲ್ಲಿ ಆಸಕ್ತಿ ಬೆಳೀತಾ ಹೋಗ್ತದೆ. ಒಬ್ಬ ಸಾಧಕ ಏನು ಮಾಡ್ತಾನೆ ಅಂದರೆ ಏಕಾಂತವನ್ನು ಬಯಸ್ತಾನೆ. ವಿವಿಕ್ತ ದೇಶ ಅಂದರೆ ಜನರಿಲ್ಲದ ಏಕಾಂತ. ಅಂಥ ಪ್ರದೇಶವನ್ನು ಸೇವಿತ್ವಂ, ಸೇವನೆ ಮಾಡೋದು, ಅಂತಹ ಪ್ರದೇಶವನ್ನು ಬಯಸೋದು. ಜನಸಂಸದಿ ಅರತಿ, ಜನಗಳ ಗುಂಪಿನಲ್ಲಿ ಅರತಿ. ರತಿ ಅಂದರೆ ಆಸಕ್ತಿ, ಅರತಿ ಅಂದರೆ ಅನಾಸಕ್ತಿ. ದೊಡ್ಡ ಜನರು ಸೇರುವ ಜಾತ್ರೆಯಲ್ಲಿ ಅನಾಸಕ್ತಿ, ಏಕಾಂತದಲ್ಲಿ ಆಸಕ್ತಿ. ಏಕಾಂತದಲ್ಲಿ ಆಸಕ್ತಿ ಇರಬೇಕು, ಜನಜಂಗುಳಿಯಲ್ಲಿ ಅನಾಸಕ್ತಿ ಇರಬೇಕು, ವಿರಕ್ತಿ ಇರಬೇಕು. ಇದು ಸಾಧಕನ ಗುಣ. ಮತ್ತೆ ಶ್ಲೋಕ, ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತ ದೇಶ ಸೇವಿತ್ವಮರತಿರ್ಜನ ಸಂಸದೀ. ಇವಿಷ್ಟು ಗುಣಗಳನ್ನು ಹೊಂದಿಸಿಕೊಂಡ್ರೆ ಮುಂದೆ ಹೇಳುವ ಜ್ಞಾನಜ್ಞೇಯದ ಉಪದೇಶ ನಿನ್ನ ಮನಸ್ಸಿನಲ್ಲಿ ದೃಢವಾಗ್ತದೆ ಅಂತ ಶ್ರೀಕೃಷ್ಣ ಇದುವರೆಗೆ ನಿರೂಪಣೆ ಮಾಡಿದ್ದಾನೆ. ಇನ್ನೂ ಒಂದು ಶ್ಲೋಕ ಮುಂದೆ ಇದೆ, ಅದನ್ನು ಮುಂದೆ ನೋಡೋಣ. ಈ ಗೀತಾ ಪ್ರವಚನದ ಸೇವೆಯನ್ನು ಡಾಕ್ಟರ್ ಶ್ರೀಕಾಂತಾಚಾರ್ಯ ಗುರ್ಲಿ ಇವರು ನಿರ್ವಹಿಸಿದ್ದಾರೆ. ಅವರಿಗೆ ಭಗವದ್ಭಕ್ತಿ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.